ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾ ಬ್ಲಾಗ್. ಇವತ್ತು ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ, ಯಾಕೆಂದರೆ ಮಾರ್ನಿಂಗಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಸಂಡೇ ಅಲ್ವಾ, ಸೊ ಸಲೂನಲ್ಲೂ ಕಸ್ಟಮರ್ಸ್ ಇದ್ದರು, ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ವಿ. ಇವತ್ತು ಮಾರ್ನಿಂಗು 5:30ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಿ ಸೊ ಇಲ್ಲಿಂದ ಹೊರಟ್ವಿ. ದೊಡ್ಡಬಳ್ಳಾಪುರದಿಂದ ಕಟೇರಮ್ಮ ಟೆಂಪಲ್ಗೆ 2 ವೀಲರಲ್ಲೇ ಹೋಗಿದ್ದು, ಹಂಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. ಟೆಂಪಲ್ ಹತ್ರ ಹೋಗಿ ನೋಡಿದ್ರೆ ಯಪ್ಪ ಸಿಕ್ಕಾಪಟ್ಟೆ ಜನ ಇದ್ದರು. ಹೆಂಗೋ ಆ ಲೈನ್ ಈ ಲೈನ್ ಅಂತ ಮಧ್ಯ ನುಗ್ಕೊಂಡು ಹೋದ್ವಿ ಕಾಯಿ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. 108 ರೌಂಡು ಮರ ಎಲ್ಲ ಸುತ್ತಿ ಕಾಯಿ ಕಟ್ಬಿಟ್ಟು ಮತ್ತು ನಾನು ಬೆಲ್ಲದ ದೀಪ ಹಚ್ತಾಯಿದ್ದೆ. ಆಮೇಲೆ ದೀಪ ಹಚ್ಬಿಟ್ಟು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆದರೆ ಸಿಕ್ಕಾಪಟ್ಟೆ ಜನ. ಮತ್ತು ಅಲ್ಲಿಂದ ಹೊರಟು ನಾವು ಸಲೂನ್ ಹತ್ರ ಬರೋ ಅಷ್ಟೊತ್ತಿಗೆ 11 ಆಗಿತ್ತು. ಸಲೂನ್ ಹತ್ರ ಬಂದು ಸಲೂನಲ್ಲಿ ಪೂಜೆ ಮಾಡಿ ಸೊ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಇವತ್ತು ಕಿಚನ್ದೇನು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಂದಿಷ್ಟೇ. ಬಾಯ್. ಇದೇ ರೀತಿಯ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.